ರಿಲೇಶನ್ಶಿಪ್ ಇಲ್ವಾ ಸರ್ ನಿಮ್ ಲೈಫ್? ರಿಲೇಶನ್ಶಿಪ್ಸ್ ಇರುತ್ತೆ ಮೇಡಮ್, ಯಾರಿಗಿರಲ್ಲ. ಶಿಪ್ಸ್ ಆದ್ರೆ ಇವಾಗ ಏನು ಪಾರ್ಟ್ನರ್ ಸಿಗೋದೇನೆ ಎಷ್ಟು ಕಷ್ಟವಾದ ಕೆಲಸ, ಅದರಲ್ಲಿ ಸ್ನೀಕಿ ಪಾರ್ಟ್ನರ್. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದಿರೋದೇ ಮಿಡಿಲ್ ಕ್ಲಾಸ್ ಬುದ್ಧಿ. ಆದ್ರೆ ನಂದು ಮಿಡಿಲ್ ಕ್ಲಾಸ್ ಬುದ್ಧಿನೇ. ಹೇಮಂತ್ ಸರ್ ಸಿಕ್ಸ್ ಪ್ಯಾಕ್ and he's like ಮೂವಿ ಅಲ್ಲಿ ನೋಡಿ ಗೊತ್ತಾಯ್ತಾ? ಲೈಕ್ ಒನ್ ಡೇ ಯು ವಿಲ್ ಮೀಟ್ ಸಮ್ವನ್ and then ತುಂಬಾ ಲೈಕ್ ಕಾಲ್ ಟೆಕ್ಸ್ಟ್ ಕಾಲ್. ಸರ್ ಈಗ ನನ್ನ ತಲೆಯಲ್ಲಿ 2 ಕ್ವಶನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಜಿಮ್ ಮಾಡ್ಬೇಕಾದ್ರೆ ಇವ್ರನ್ನ ಮೇಲೆ ಕೂರ್ಸ್ಕೊಂಡು ಇದ್ ಮಾಡ್ತಿರ್ತೀರಲ್ಲ, ಅದು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾರೆ. ಅದೇ ಸರ್ ಓಕೆ, ಎಕ್ಸ್ಪೀರಿಯನ್ಸ್ ಮೇಲೆ ಪುಷಪ್ಸ್ ಮಾಡಿದ ಅಥವಾ ಟ್ರೈಲರ್ ಹಾಕ್ಬಿಟ್ಟೆ ತೋರಿಸ್ತೀನಿ? Actually, it was very easy because I'm very light. So, tumba light, very lightweight. So, actually, he was asking, "You don't take beka." He was asking. It was that easy. ಅಷ್ಟು ಫುಲ್ ಲೈಟ್ ವೇಟ್ ಇದ್ರು. ನಾವ್ ಯಾಕಂದ್ರೆ ಮೊದಲೆಲ್ಲ ವರ್ಕೌಟ್ ಮಾಡ್ತಿದ್ರಲ್ಲ, ಫುಲ್ ವೆಯ್ಟ್ಸ್ ಹಾಕೊಂಡು ಮಾಡ್ತಿದ್ರಿ. ಸೊ ಅವಾಗ you were prepared. ವೆಯ್ಟು ಚೆನ್ನಾಗಿತ್ತು. ಇನ್ನು ಸೀರೆ ಉಡ್ಸಿದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಅಥವಾ ಕಲ್ತ್ಕೊಂಡಿದ್ದ? ಸೀರೆ ಉಡ್ಸಿದ್ದು ಅಲ್ಲಿ ಫುಲ್ ಎಲ್ಲ ಸೀರೆ ಉಡ್ಸೋದೆಲ್ಲ ಕಲ್ಕೊಂಡಿಲ್ಲ, ಏನೋ ಸೀರೆ ಉಡ್ಸಿಲ್ಲ. ನೀವು ಸಿನಿಮಾ ನೋಡಿದ್ರೆ ಅದರಲ್ಲಿ ಅದು ಕಾಮಿಡಿ was he asked me, "Do you know how to ಸೀರೆ ಉಡ್ಸ?" I said no. So then both of us didn't know how to ಸೀರೆ ಉಡ್ಸ, and then someone else had to come in. ಆಮೇಲೆ ಒಂದು ಸ್ವಲ್ಪ ಒಂದು ರೇಂಜ್ಗೆ ನೀವು ಸಿನಿಮಾ ನೋಡ್ಬೇಕದು. ಎಕ್ಸ್ಪೀರಿಯನ್ಸ್ ಏನ್ ಅದರಲ್ಲಿ. ಓಕೆ, ಇನ್ನು ಮ್ಯಾಮ್ ಅಚ್ಯುತ್ ಸರ್ ಹಾಗೆ ಅವಿನಾಶ್ ಸರ್, ಇವರು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಂದು ನಿಮ್ದು ಸೀಕ್ವೆನ್ಸಸ್ ಜಾಸ್ತಿ ಇದೆ ಅಂತ ಐ ಬಿಲೀವ್ ಇಟ್, ಬಿಕಾಸ್ ನೋಡಿದಾಗ ಹಂಗ ಅನ್ಸುತ್ತೆ. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನೀವು ಅವರಿಂದ ಏನೇನೆಲ್ಲ ಕಲ್ತ್ಕೊಂಡ್ರಿ ಅನ್ನೋದು? ಸ್ಟಾರ್ಟಿಂಗ್ ಫ್ಯೂ ಡೇಸ್ ಆಬ್ವಿಯಸ್ಲಿ ಅಷ್ಟು ದೊಡ್ಡ ಕಲಾವಿದರು, ನಮಗೆಲ್ಲ ಇನ್ಸ್ಪಿರೇಷನ್. ಅವ್ರ ಮೂವೀಸ್ ನೋಡ್ತಾ ಬೆಳೆದಿರ್ತೀವಿ. ಸ್ಟಾರ್ಟಿಂಗ್ ಫ್ಯೂ ಡೇಸ್ ಒಂದು ನರ್ವಸ್ನೆಸ್ ಖಂಡಿತ ಇತ್ತು. ಬಟ್ ಹೋಗ್ತಾ ಅಚ್ಯುತ್ ಸರ್ ಜೊತೆ ತುಂಬ ಕಂಫರ್ಟ್ ಝೋನ್ ಒಂದು ಕ್ರಿಯೇಟ್ ಆಯಿತು. ಸೊ ಮತ್ತು ಅವಿನಾಶ್ ಸರ್ ಜೊತೆ ಹೇಳಲೇಬೇಕಂದ್ರು ಮೊನಲಾಗ್ ಥರ ಇತ್ತು, ಮೀಡಿಯಾ ಪರ್ಸನ್ಸ್ ಜೊತೆ ಮಾತಾಡೋ ಥರ ಅವಿನಾಶ್ ಸರ್ದು. ಅದನ್ನ ನೋಡಿ ನಂಗೆ ತುಂಬ ಇನ್ಸ್ಪೈರ್ ಆಯಿತು. ಆ್ಯಕ್ಚುಲಿ ಒಂದು 2 ಟೇಕ್ಸಲ್ಲಿ ಇಷ್ಟು ದೊಡ್ಡ ಮೊನಲಾಗು ಪಟ ಅಂತ ಹೇಳಿ he just went and I was so surprised. ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ತಾರೆ, ಅದು ಇಷ್ಟು ಬೇಗ ಕ್ವಿಕ್ಕಾಗಿ, ಯಾರ ಟೈಮ್ನು ವೇಸ್ಟ್ ಮಾಡ್ದೇನೆ ಇಷ್ಟು ಕ್ವಿಕ್ಕಾಗಿ ಹೆಂಗೆ ಮಾಡ್ತಾರೆ ಅಂತ ತುಂಬ ಇನ್ಸ್ಪೈರ್ ಆಯಿತು ಅದನ್ನೆಲ್ಲ ನೋಡಿ. ಇವಾಗ ಒಂದು ಚಿಕ್ಕ ಗೇಮ್ ಆಲ್ಮೋಸ್ಟ್ ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಲವ್ ಎಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಜನ್ಜಿ ಟರ್ಮ್ಸ್ ಕೇಳ್ತೀನಿ. ಸೊ ನಿಮ್ಗೆ ಎಷ್ಟು ಜನ್ಜಿ ಟರ್ಮ್ಸ್ ಗೊತ್ತು ಅಂತ? ಎಲ್ಲ ಜನ್ಜಿಗಳೇ. You get it from me. ಫಸ್ಟ್ ಒನ್ ಸಿಚುಯೇಷನ್ಶಿಪ್, ಈಸಿ ಇರ್ಲಿ ಅಂತ ನೀವೀಗ ಕೇಳ್ತಿರೋ ಟರ್ಮ್ಸ್. ಸಿಚುಯೇಷನ್ಶಿಪ್ ಅಕಾರ್ಡಿಂಗ್ ಟು ಸಿಚುವೇಶನ್ ಏನಾದರೂ ಲವ್ ಮಾಡೋದಾ? ಅಕಾರ್ಡಿಂಗ್ ಟು ಸಿಚುವೇಶನ್ ಲವ್ ಮಾಡೋದು, Yeah, sort of that, yeah. ಹೆಸರಿಂದ ಇದು See, he knows. ನಮ್ಗೆ ಇದೆಲ್ಲ ಸುಳ್ಳು ಹೇಳ್ತಾ ಇದೆ. ಇಲ್ಲ ಲವ್ ಇರಬೇಕು, ಇಲ್ಲ ಲವ್ ಇರಬಾರ್ದು ಅಷ್ಟೇ. ಸೆಂಟ್ರಲ್ ಇವೆಲ್ಲ ಏನು ಇರಬಾರ್ದು ಅಂತ ನಮ್ಮ ಫೀಲಿಂಗು. ಸೊ ಅದಕ್ಕೆ ಇವಾಗ ಆಲ್ಫಾ ಅಂತ ಒಂದು ಜನರೇಷನ್ ಇದೆ ಸರ್, ಅವ್ರದ್ದು ಇದು ಟರ್ಮ್ಸ್. ಹೌದಾ? ಇಲ್ಲ ಮೇಡಮ್, ಆಲ್ಫಾಗೆ ಇದಕ್ಕೆ ಫುಲ್ ಕನೆಕ್ಷನ್ ಇಲ್ಲ. ಇದೆಲ್ಲ ಇರೋ ಸಿಚುವೇಶನ್ಶಿಪ್ ಡಿಫ್ರೆಂಟ್. ಆಲ್ಫಾ ಎಕ್ಸಾಕ್ಟ್ ಆಗಿ ಮೀನಿಂಗ್ ಅದ್ರ ಬಗ್ಗೆ ಗೊತ್ತಿಲ್ಲ. ಏನೋ ಬೆಂಚಿಂಗ್ ಅದ್ ಏನೇನೋ ಹೇಳ್ತಾರಲ್ಲ, ಅದೆಲ್ಲ First time I'm hearing that. What is that? ಕೇಳಿದೀನಿ ಇಂಟರ್ವ್ಯೂಸ್ Even I don't know. What is that? Benching, yeah. ಏನೋ ಕೇಳ್ತಾ ಇರ್ತಾರೆ. ನಾನು ಇಂಟರ್ವ್ಯೂಸ್ ಎಲ್ಲ ಕೇಳಿದೀನಿ ಸುಮಾರು ಜನಕ್ಕೆ, ಬಾಲಿವುಡ್ ಅವ್ರಿಗೆ ಇದಕ್ಕೆ ಎಲ್ಲ ಅದು ಗೊತ್ತಾ ಇದು ಗೊತ್ತಾ ಅಂತ. ನಾವದು ಸೊ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಯಾರು ನಮ್ಮ ಸಿಚುಯೇಷನ್? ಫ್ರೆಂಡ್ ಸರ್ಕಲ್ ಅಲ್ಲೂ ಎಲ್ಲ ಈ ತರದೆಲ್ಲ ಇದಿಲ್ಲ. ಇದೆಲ್ಲ ನನ್ನ ಪ್ರಕಾರ ಇದೆಲ್ಲ ಫುಲ್ ಚೈಲ್ಡ್ಗಳ ತರ ಇದೆ, ವೆರಿ ಚೈಲ್ಡಿಶ್ ಈ ವರ್ಡ್ಸ್ ಇದೆಲ್ಲ ನಮ್ಮ ಪ್ರಕಾರ ಗೊತ್ತು. ನಿಮ್ಗೆ ಬೇಕಾಗುತ್ತಲ್ಲ ಕಾಂಟ್ರವರ್ಸಿ, ಇಲ್ಲ ಲವ್ ಇರುತ್ತೆ, ಇಲ್ಲ ಲವ್ ಇರಲ್ಲ. ಇದೇನಿದೆಲ್ಲ ಸೆಂಟರ್, ಇದೆಲ್ಲ ಅದೇ ಸೆಂಟರ್ ಎಲ್ಲ ಬರೋತಾನೆ ಇದೆಲ್ಲ ಜೆನ್ಸಿ ಅದು ಇದು ಅದೆಲ್ಲ. ಜನ್ಸಿ ಆದ್ಮೇಲೆ ಆಲ್ಫಾ. ಆಲ್ಫಾಗೆ ಇದಕ್ಕೆಲ್ಲ ಕನೆಕ್ಷನ್ ಇರಲ್ಲ ಮೇಡಮ್, ನನಗೆ ಗೊತ್ತಿದ್ದಂಗೆ. No, there is Gen Alpha. That's what I think we're talking about. That Gen Alpha comes after Gen Z. Some year, I don't know which year. ಅದಕ್ಕೆ ನಿಮ್ಗೆ ಎಷ್ಟು ಗೊತ್ತು ಅಂತ ಪರೀಕ್ಷೆ ಸರಿ. ಅದೇ ಎಕ್ಸಾಕ್ಟ್ ಆಗಿ ಮೀನಿಂಗ್ಸ್ ಗೊತ್ತಿಲ್ಲ, ಕೇಳಿದೀನಿ. ಹೋಗ್ಲಿ, ಸಾಫ್ಟ್ ಲಾಂಚ್ ಬಗ್ಗೆ. ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತೀವಿ. Soft launch, I know soft. You guys don't know soft launch? Soft launch is like Instagram ali, like if I have. Is it like they put? Yeah, they put hand picture. No, yeah. Okay.
Iwag, if you want to soft launch your car, you won't put the whole car. You'll put like one tire. Suppose So instead you do that for a your partner. girlfriend, you're just putting Yeah, or your girlfriend. I just said like that. ಇದೆಲ್ಲ ನೋಡಿ ಇದೆಲ್ಲ ಗೊತ್ತಿದೆಲ್ಲ. then you See, soft launch nange gottadu situationship he knew. You can see the difference. What is situation? ಅಂದ್ರೆ ಕಮಿಟೆಡ್ relationship ಇರಲ್ಲ. ಮತ್ತೆ It's only for ಅದೆಲ್ಲ ಏನನ್ನ ಬಂದಿದೆ. See, we don't endorse all this. ಗೋಸ್ಟಿಂಗ್. Ghosting everyone knows. ನಿಮ್ಗೆ ಗೊತ್ತಲ್ವಾ ಸರ್ ಎಷ್ಟ್ ಜನ ಹುಡುಗಿನ ಗೋಸ್ಟ್ ಮಾಡಿರ್ತೀರಾ, ಅಂದ್ರೆ ಮೆಸೇಜ್ ನೋಡ್ಬಿಟ್ಟು Ignore ಮಾಡ್ತಾರೆ. ಮೆಸೇಜ್ ನೋಡಿ ಇಗ್ನೋರ್ ಮಾಡಿದ್ರೆ ಅದು ಗೋಸ್ಟಿಂಗ್ ಅಂತಾರ. ಇಲ್ಲ ನೋಡ್ದೆ ಅವ್ರು ಇವತ್ ಮಾತಾಡಿರ್ತೀರಾ, ನಾಳೆಯಿಂದ ಕಾಣಿಸ್ತಲ್ಲ, ಇಲ್ಲಿನೂ ಕಾಣಿಸ್ತಲ್ಲ, ಅದು ಕಾಣಿಸ್ತಲ್ಲ. ಗೋಸ್ಟಿಂಗ್ ಏನೋ ಮಾತಾಡಿ ಏನೋ ಸಿಕ್ಕಿಲ್ಲ ಅಂದ್ರೆ ಅದು ಗೋಸ್ಟಿಂಗ್ ಅಂದ್ರೆ ಇದೆಲ್ಲ ಆಗ್ತಾ ಇರೋದು ಇದಕ್ಕೆಲ್ಲ ಹೊಸ I don't ಹೊಸ words understand. ಇದೆ. What is like that mean? ಅಂದ್ರೆ ಅವಾಗಿಂದಾನು ಇತ್ತು, ಟರ್ಮ್ಸ್ ಚೇಂಜ್ ಆಗಿದೆ. No, you ghosted me once. He ghosted us. You ghosted me 2 days ago. ಅದೇ ಏನ್ ಮೆಸೇಜ್ ಮಾಡಿದ್ರೆ ನೋಡಿರಲ್ಲ ಅಂತನಾ? ಈಗ ನೋಡ್ಬಿಟ್ಟು ರಿಪ್ಲೈ ಮಾಡಲ್ಲ. ಅದು ಏನಾಗಿರುತ್ತಂದ್ರೆ ಇಗ್ನೋರ್ ಮಾಡಬೇಕು ಅಂತೆಲ್ಲ ಮಾಡಿರಲ್ಲ. ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆದ್ರೆ ಮೆಸೇಜ್ ರಿಕ್ವೆಸ್ಟ್ ಅಂತ ಬೇರೆ ಇದಿರುತ್ತೆ, ಅದು ಜಾಸ್ತಿ ಇರುತ್ತಲ್ಲ, ನೋಡೇ ಇರಲ್ಲ. ಒಂದು ಇನ್ ಯಾರಾದ್ರೂ ಅವ್ರು ಹೇಳಿದ್ರು ಜಾಸ್ತಿ ಮೆಸೇಜಸ್ ಇರುತ್ತೆ, ನೀವು ಕಳ್ದೋಗಿದ್ದೀರಾ ನಾನು ನೋಡಿ. But ಅದೇ ಎಲ್ಲ ಪ್ರೀತಿ ವಿಶ್ವಾಸ ಅದು ಇರುತ್ತೆ, ಇದು ಇರುತ್ತೆ, ಇದು ನೋಡಿರಲ್ಲ. ಇವ್ರದೆಲ್ಲ ಏನೋ ನೋಡಿರ್ತೀರಿ, ಆಮೇಲೆ ಏನೋ ಮತ್ತೆ ಇನ್ನೊಂದು ಫೋನ್ ಬಂದು ಇವ್ರದೆಲ್ಲ I'll get some other call or something. Yeah, I'll correct. forget like that. That is called ghosting. ಘೋಸ್ಟಿಂಗ್ ಅಷ್ಟೇನಾ? ನಾನೇನೋ ಈ ವರ್ಡ್ಸ್ಗೆ ಏನೇನೋ ಮೀನಿಂಗ್ ಇರುತ್ತೆ ಅಂತ He thought situation level. ಓಕೆ, ಇದಕ್ ಸ್ವಲ್ಪ ರಿಲೇಟೆಡ್ ಆರ್ಬಿಟಿಂಗ್. ಗೊತ್ತಿರೋ ಏನದು? ಸ್ಕೂಲಲ್ಲಿ ಓದಿದ್ವಿ ಸೋಲಾರ್ ಸಿಸ್ಟಮ್, ಆರ್ಬಿಟ್, ಅದು ಬಿಟ್ಟು ಅದೇ ತರ ಸರ್, ಇವಾಗ ಯಾರಾದ್ರೂ ಗೋಸ್ಟ್ ಮಾಡಿದ್ರೆ ಇಲ್ಲ ನಮ್ಗೆ ಅವ್ರ ಇಷ್ಟ ಅಂತಂದ್ರೆ ಸ್ಟಾಕ್ ಮಾಡೋದನ್ನೇ ಆರ್ಬಿಟಿಂಗ್ ಅಂತ. Oh yeah, okay. ಅದರ Oh. new word. Yeah. ಬ್ರೆಡ್ ಕ್ರಂಬಿಂಗ್. It's like ಬ್ರೆಡ್ ನ ಪುಡಿ ಮಾಡೋದು. ಅದು ಟೈಪ್ ಸಿಮಿಲರ್ನೇ. ಇವತ್ತು ಬೆಳಗ್ಗೆ ಸ್ವಲ್ಪ ಹಿಂಗೆ ಗುಡ್ ಮಾರ್ನಿಂಗ್, ಮತ್ತೆ ಸ್ವಲ್ಪ ಫುಲ್ ಆಗಿ ಲವ್ ತೋರ್ಸಲ್ಲ, ಸ್ವಲ್ಪ ಲವ್ ತೋರಿಸುತ್ತೆ, ಆದ್ಮೇಲೆ ಗೋಸ್ಟ್ ಆಗುತ್ತೆ ಅಲ್ವಾ, ಹಂಗೆ. ಒಂದ್ ರಿಲೇಶನ್ಶಿಪ್ ಅಲ್ಲಿ ಐ ಥಿಂಕ್ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ಪ್ರೀತಿ ಕೊಡೋದು, ಅವ್ರು ಎಲ್ಲೂ ಹೋಗೋದಕ್ಕೂ ಬಿಡೋದಿಲ್ಲ, ಅಂಡ್ ದೇ ವಿಲ್ ಆಲ್ಸೋ ನಾಟ್ ವ್ಯಾನಿಶ್ ಅನ್ನೋ ತರ. ನಿಮ್ಗೆ ಗೊತ್ತು ತಾನೆ. Yeah, I think he's just acting. I think he's acting. ನಿಜವಾಗ್ಲೂ ಗೊತ್ತಿಲ್ಲ ಏನ್ ಬ್ರೆಡ್ ಕಂಪ್ನಿಂಗ್ ಅಂದಿದ್ದಕ್ಕೂ ನೀವು ಹೇಳಿದಕ್ಕೆ ಇಷ್ಟೊಂದು ದೊಡ್ಡ ಅರ್ಥ ಆಗು. You thought about ಓಯಾ ಬ್ರೆಡ್ ಕಂಪ್ನಿ ಮಾಡ್ಯಾ. ಓಕೆ, ಸ್ನೀಕಿ ಲಿಂಕ್. I don't know what that is. I also ಅಲ್ಲ, ನಂಗೆ ಇದೇ ಗೊತ್ತಾಗ್ತಾ ಇಲ್ಲ ಇಂಗ್ಲೀಷ್ ಇಶ್ಯೂಸ್ಗೆಲ್ಲ. ಇವರೇ ನನಗೆ ಏನು ಡೌಟ್ ಬರ್ತಾ ಇದೆ ಅಂದ್ರೆ, ಇದು ನೀವ್ ಹೇಳ್ತಾರ ಅರ್ಥನ, ಇದಕ್ಕೆ ಇನ್ನೂ ಒಂದಷ್ಟು ಅರ್ಥಗಳಿದ್ಯಾ ಪಕ್ಕನಾ? ಓಕೆ, ಸ್ನೀಕಿ ಲಿಂಕ್ ಸಿಮಿಲರ್ ಟು ಸ್ಟಾಕಿಂಗ್. ಸ್ನೀಕಿ ಲಿಂಕ್ ಸೀಕ್ರೆಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡೋದು. ಸೀಕ್ರೆಟ್ ಪಾರ್ಟ್ನರ್, ಸ್ನೀಕಿ ಲಿಂಕ್. ಓಕೆ, ಸ್ನೀಕ್. Oh, like secret partner. ಅದೇ ಅದನ್ನ ಸೀಕ್ರೆಟ್ ಪಾರ್ಟ್ನರ್ ಅಂತ ಹೇಳ್ಬೋದು, ಅದಕ್ಕೆ ಒಂದೊಂದು ಹೆಸರು ಇಟ್ಟು ಅದು ಟರ್ಮ್ಸ್ ಇದೆ ಸರ್. ಅದಕ್ಕೆ ನೋಡಿ ನಮ್ ಜನರೇಷನ್ ಅಲ್ಲಿ ಪಾರ್ಟ್ನರ್ ಸಿಗೋದೇನೆ ಎಷ್ಟು ಕಷ್ಟವಾದ ಕೆಲಸ. ಅದರಲ್ಲಿ ಸ್ನೀಕಿ ಪಾರ್ಟ್ನರ್. ಲವ್ ಬಾಂಬಿಂಗ್. Like ಜಾಸ್ತಿ ತೋರಿಸ್ತಾರೆ, like too much, and then yeah. And ಅಲ್ಲ, I think love bombing is like, oh, they'll get you flowers, they'll get you chocolates, ತುಂಬಾ ಮಾಡ್ತಾರೆ, and then you will get suspicious. ಸ್ವಲ್ಪ ಇದೆ ಏನೋ ಒಂದು ಇಶ್ಯೂ, ರೆಡ್ ಫ್ಲಾಗ್ ತರ ಇದೆ ಅಲ್ವಾ ಅಂತ. You are like ಗೊತ್ತಾಯ್ತಾ? ಲೈಕ್ ಒನ್ ಡೇ ಯು ವಿಲ್ ಮೀಟ್ ಸಮ್ವನ್ ಅಂಡ್ ದೆನ್ ತುಂಬಾ ಲೈಕ್ ಕಾಲ್ ಟೆಕ್ಸ್ಟ್ ಕಾಲ್. ಯು ಆರ್ ಆಲ್ಸೋ ಗೆಸ್ಸಿಂಗ್ ಇಟ್ ಆರ್ ಯು ನೋ ಇಟ್ ಪ್ರಾಪರ್ಲಿ? She knows it, that's why she's telling. I mean, I've heard of it, that's what I'm saying. ಸರ್ ಅವರಿಬ್ರು ಜೆನ್ಯೂನ್ ಆಗಿ ಹೇಳಿದ್ರು, ನಿಮಗ್ ಗೊತ್ತಿದ್ರು ಎಲ್ಲ ಮುಚ್ಚಿಟ್ಕೊಂಡಿದ್ರಿ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ಹೇಳಕ್ಕೆ. See, ಬರೀ ನಾನು and they all know there is acting. ಗೊತ್ತಿದ್ರೆ ಹೇಳಕ್ಕೆ. I know a few. Whatever. Yeah, this one he knows. We both were telling he was acting. ಏನಕ್ಕೆ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ಲ ಸಿಂಪಲ್ ಆಗಿರೋದನ್ನ ಇದನ್ನ ಕಾಂಪ್ಲಿಕೇಟ್ ಮಾಡಿ ಅದಕ್ಕೊಂದು ವರ್ಡ್ ಇಟ್ಟು ಇಷ್ಟೆಲ್ಲ ಟೈಮು ಇದು ಇಲ್ಲ ಇದ್ರ ಬಗ್ಗೆ. ಬಟ್ ವರ್ಡ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆದ್ಮೇಲೆ ಇದ್ರ ಬಗ್ಗೆ ಕೇಳಿದ್ರೆ ಮತ್ತೆ ಮರ್ತೋಗಿರುತ್ತೆ. ಏನಕ್ಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲ ಫಸ್ಟ್ ಆಫ್ ಆಲ್ ಆ ಟರ್ಮ್ಸ್ ಬಗ್ಗೆ ಅದೆಲ್ಲ. ಸರ್ ರಿಲೇಶನ್ಶಿಪ್ ಇಲ್ವಾ ಸರ್ ನಿಮ್ ಲೈಫ್ ಅಲ್ಲಿ? ರಿಲೇಶನ್ಶಿಪ್ಸ್ ಇರುತ್ತೆ ಮೇಡಮ್, ಯಾರಿಗಿರಲ್ಲ. ಶಿಪ್ಸ್ ಅಂದ್ರೆ ಇವಾಗ ಏನು ಬರೀ ಅಂದ್ರೆ ಲವ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅದೊಂದೇನ ರಿಲೇಶನ್ಶಿಪ್? ನಾನು ಹಂಗೆ ಹೇಳಿಲ್ಲ ಸರ್.
ನಾನ್ ಪರ್ಟಿಕ್ಯುಲರ್ ಆಗಿ ನಿಮ್ ಆಲ್ಫಾದಲ್ಲಿ ಲವ್ ಅಂತ ಇದೆಯಲ್ಲ ಅದಕ್ಕೆ ನಾನು ಕೇಳ್ತಾ ಇದ್ದೇನೆ ರಿಲೇಶನ್ಶಿಪ್ ಇದೆಯಾ ಸರ್ ಅಂತ. ಹೇಳಿ, ನೇಷನ್ ವಾಂಟ್ಸ್ ಟು ನೋ. ಈಗ ಹೊಸದಾಗಿ ನಿಮ್ ಮೇಲೆ ಕ್ರಶ್ ಆಗಿರೋ ಹುಡುಗಿರಿಗೆ ಗೊತ್ತಾಗತ್ತೆ, ಅಲ್ಲೇ ಕ್ರಶ್ ಮಾಡ್ಬಿಡೋಣ. ಏನಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೋಬೇಡಿ ಹಂಗೆ ಇರ್ಲಿ, ಎಲ್ಲ ಫುಲ್ ಸೀಕ್ರೆಟ್ ಆಗಿ ಇರ್ಲಿ. No, but we have to say he has like a lot of fans now. Vivaga, when we were traveling for promotions, idu ononsari the girls were super. Yeah, and we were just standing in one corner. They were like, "Hemant sir, six pack," and he's like, "Movie alli thodi." ನನಗೂ ಅದೇ ಸಾಕಾಗ್ತಿಲ್ಲ, ಎಲ್ಲರೂ ಹೋಗ್ತಾ ಇದ್ರಾ, ಇವ್ರ ಆಂಕರ್ ಸುಮ್ಮನೆ ಇರುತ್ತೆ, ಹೀರೋಯಿನ್ಸ್ಗೆ ಕೊಡ್ಲಾ, ಹೀರೋ ಕೊಡ್ಲಾ ಅಂತ. ಆಬ್ವಿಯಸ್ಲಿ ನನಗೇನು ಮೈಂಡ್ ಸೆಟ್ ಅಂದ್ರೆ ಹುಡುಗರಿಗೆ ಹುಡುಗರು ಐ ಬಾಯ್ಸ್ ಅಂತ ಹೇಳ್ತಾರೆ, ಹುಡುಗಿರಿಗೆ ಆಬ್ವಿಯಸ್ಲಿ ಹುಡುಗರಿಗೂ ಹುಡುಗಿರಂದ್ರೆ ಆಬ್ವಿಯಸ್ಲಿ ಇಷ್ಟ ಇರುತ್ತೆ, ಹುಡುಗಿರು ಆಬ್ವಿಯಸ್ಲಿ ಶೈ ಹುಡುಗಿರೇ ಹೇಳ್ತಾರೆ, ಆಬ್ವಿಯಸ್ಲಿ ಹೀರೋಯಿನ್ಗಳು ಇಲ್ಲ ಅದು ಚೇಂಜ್, ಓ ಹೀರೋ ಅಂದ್ರು, ಅವಾಗ ನಾನು ಕ್ರೇಜಿ. ಅಂದ್ರೆ ಹುಡುಗಿರ್ ನಿಮ್ 6 ಪ್ಯಾಕ್ಸ್ ನೋಡಿ ಫುಲ್ ಫಿದಾ ಆಗಿದ್ದಾರೆ, ಫುಲ್ ಫಿದಾ ಆಗಿದ್ದಾರೆ. ಹಂಗೆ ಥಿಯೇಟರ್ಗೆ ಬಂದು ನೋಡಿ ಹಂಗೆ ಖುಷಿ ಪಟ್ಟು ಇನ್ನೊಂದ್ ಸ್ವಲ್ಪ ಜನಕ್ಕೆ ಶೇರ್ ಮಾಡಿದ್ರೆ ನಾವು ಫುಲ್ ಫಿದಾ. ಓಕೆ, ಇನ್ ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಂತ ಅಂದಾಗ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ. ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು ಅಥವಾ ಒಂದು ದುಡ್ಡು, ಈ ಡ್ರಗ್ಸ್, ಮಾಫಿಯಾ ಪ್ರತಿಯೊಂದು ತೋರ್ಸಿದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಟೀಸರ್ ಟ್ರೈಲರ್ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಈ ಎಲಿಮೆಂಟ್ಸ್ ಎಲ್ಲ ಇದೆ ಅಂದ್ರೆ ಇಟ್ಸ್ ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಅಂತ ನಮಗ್ ಗೊತ್ತಾಗುತ್ತೆ. ಸೊ ಕಮರ್ಷಿಯಲ್ ಸಿನಿಮಾ ಅಂದಾಗ ಅದಕ್ಕೆ ಒಂದಷ್ಟು ಸೆಟ್ ಆಫ್ ರೂಲ್ಸ್ ಅಥವಾ ಒಂದಷ್ಟು ಕಾಂಪಿಟೇಷನ್ಸ್ ಈ ತರ ಇದ್ದೇ ಇರತ್ತೆ. ಸೊ ನಿಮಗೆ ಯಾವ್ಯಾವ ಟೈಮ್ ನಲ್ಲಿ ಓಕೆ ತುಂಬಾ ಕಷ್ಟ ಆಗ್ತಿದೆ ನಂಗೆ ಮಾಡಕ್ಕೆ ಅಂತ ಅನ್ಸಿದ್ದಿದೆ, ಚಾಲೆಂಜಿಂಗ್ ಆಗಿದ್ದಂತಹ ಒಂದು ಸಿಚುಯೇಷನ್ ಸಿನಿಮಾದಲ್ಲಿ? ಮೇಡಮ್ ನೀವು ಹೇಳ್ದಾಗೆ ಇದು 100% ಅದೇ ಕಮರ್ಷಿಯಲ್ ಸಿನಿಮಾನೇ, ಎಲ್ಲಾನು ಇದೆ. ನೀವೇನು ಹೇಳಿದ್ರಿ, ಡ್ರಗ್ಸ್ ಇದೆ, ಡ್ರಗ್ಸು, ಲವ್, ಹುಡುಗಿರು, 6 ಪ್ಯಾಕು, ಬಾಡಿ, ರಾ, ಫೈಟ್, ಎಲ್ಲ ವೈಲೆನ್ಸ್, ಬ್ಲಡ್ ಶೆಡ್, ಯಾರ್ಯಾರಿಗೆ ಏನೇನು ಬೇಕು ಜನಕ್ಕೆ ಫುಲ್ ಪ್ಯಾಕೇಜ್, ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ಇರುತ್ತೆ. ಡ್ಯಾನ್ಸ್ ಬೇಕಾದ್ರೆ ಡ್ಯಾನ್ಸ್ ಇದೆ, ಫೈಟ್ ಬೇಕಾದ್ರೆ ಫೈಟ್ ಇದೆ, ಮಾಸು, ಬ್ಲಡ್ ಶೆಡ್ ಅದು ಬೇಕಾದ್ರೆ ಅದು ಇದೆ, ಎಮೋಷನ್ಸ್, ಫ್ಯಾಮಿಲಿ ಎಮೋಷನ್ಸು, ಲವ್, ಹುಡುಗ ಹುಡುಗಿ ಲವ್ ಅದು ಇದೆ. ಆಮೇಲೆ ಇವ್ರು ಮೋಸ ಮಾಡೋದ್ಮೇಲೆ ನೀವು ಅವ್ರಿಗೆ ಲವ್ ಮಾಡುತ್ತಾನೆ? ಇಲ್ಲ, ನೀವು ಹಂಗೆ ಅನ್ಕೊಂಡಿದ್ದೀರಾ, ನಿಮ್ಮ ಅನಿಸಿಕೆ ಅದು. ನಿಮ್ಗೆ ಎಲ್ಲ ಸ್ಲೀಕಿ ಲೀಕಿ ಆ ಥರ ಏನಿಲ್ಲ, ಇವರು ಇಲ್ಲ ಆ ಥರ ಇಲ್ಲ. ಇಲ್ಲ, ಅವ್ರು ನಿಮ್ಮನ್ನ ಲವ್ ಮಾಡ್ತಾ ಇರ್ತಾರ? ಸಿನಿಮಾ ನೋಡಿ ಮಾಡ್ತಾರ, ಯಾರು ಮಾಡ್ತಾರೆ? ಸಿನಿಮಾ ನೋಡಿದ್ರೆ ಎಲ್ಲರೂ ಮಾಡ್ತಾರ ನೋಡಿ. ನೆಕ್ಸ್ಟ್ ಹೆಡ್ಲೈನ್ ಕ್ಲಿಯರ್ ಆಗಿ ಕೇಳ್ತಾರೆ ಅವ್ರು ಲವ್ ಮಾಡ್ತಿರ್ತಾರ ತಾನೆ ಅಂತ. ಅದು ಅದೇ ಸಿನಿಮಾದಲ್ಲಿ ನೋಡ್ಬೇಕಾ ಕ್ಯಾರೆಕ್ಟರ್ ಇವ್ರದ್ದು. ಏನಂದ್ರೆ ಇವರು ಫುಲ್ ನಿಮ್ದು ಫೀಮೇಲ್ ಇವ್ರನ್ನೆಲ್ಲರನ್ನು ಹುಡುಗಿರೆಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಎಲ್ಲ ಎಷ್ಟೊಂದು ಜನಕ್ಕೆ ಇವರು ಡೈಲಾಗ್ಸ್ ಹೇಳೋವಾಗ ಹೌದು ಹುಡುಗಿರ್ ಕರೆಕ್ಟ್ ಅಲ್ಲ ಅಂತ ಇರ್ತಾರೆ. ನಾನು I feel like my characters, either you will hate my character or you will love my character. Hopefully all the women love my character because namdu first scene shoot madodre it was something like that in which we both had swalpa big dialogues and avaru they were talking about that ಇದ್ದಾಗ ಒಂದು ಹುಡುಗಿರ್ನೆಲ್ಲ ಹೆಂಗ್ ರೆಪ್ರೆಸೆಂಟ್ ಮಾಡ್ತಾರೆ, avaru they were representing guys and nanu I was representing girls and it's come out very well. So that is a very now nam girls #girlies ಅಂತ ಹಾಕೋತೀವಿ. ಫುಲ್ ಇವರು ಅವ್ರಿಗೆ ಸಪೋರ್ಟ್ ಆಗಿ ನಾವು ನಮಗೆ ಸಪೋರ್ಟ್ ಆಗಿ ಹೇಳ್ತೀವಿ. ಬಟ್ ನೀವೇ ನೋಡಿದಾದ್ಮೇಲೆ ಯಾರು ಕರೆಕ್ಟ್ ಅಂತ ನೀವೇ ಜೆನ್ಯೂನ್ ಆಗಿ ಹೇಳ್ಬೇಕು. ಸಿನಿಮಾ ನೋಡಿದಾದ್ಮೇಲೆ ನೀವು 20th ನೀವು ರಿವ್ಯೂ ಅದರಲ್ಲೇ ಒಂದು ಇದು ಕೊಡಬೇಕು, ಈ ಒಂದು ಸೀನಲ್ಲಿ ಇವ್ರು ಕರೆಕ್ಟು ಅಂತ. ಯಾಕಂದ್ರೆ ಇಬ್ರು ಕಡೆನೂ ಇರುತ್ತೆ. ಆದ್ರೆ ನಾವು ಹುಡುಗಿರ್ನ ಬಿಟ್ಕೊಡಲ್ಲ ಸರ್, ಹುಡುಗಿನ ಬಿಟ್ಕೊಳ್ಳೋದು ನ್ಯಾಯ ಯಾವ ಕಡೆ ಇದೆ ಆ ಕಡೆ ಇದು ಮಾಡಬೇಕು. ಗರ್ಲ್ ಪವರ್ ಅಂತ ನಾವು ನಾವು ಕ್ರಿಯೇಟ್ ಮಾಡ್ತೀವಿ. ಒಂದೊಂದು ವರ್ಡ್ಸ್ ಡೈಲಾಗ್ಸ್ ಎಲ್ಲ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಹುಡುಗರ ಬಗ್ಗೆ ಏನೋ ಮಾತಾಡಕ್ ಬಂದವ್ರು ಏನೋ ಕೋಪದಲ್ಲಿ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಏನೋ ನಿಮ್ದು ಮಿಡ್ಲ್ ಕ್ಲಾಸ್ ಬುದ್ಧಿ ಅಂತ ಏನೋ ಅಂದ್ಬಿಡ್ತಾರೆ. ಹಂಗೆಲ್ಲ ಅನ್ನೋದು ತಪ್ಪಲ್ವಾ? ಡೈಲಾಗ್ ಸಿಕ್ತು ನಮಗೆ ಅನ್ನೋದು ಹಂಗೆಲ್ಲ ತಪ್ಪಲ್ವಾ? ಹಂಗೆಲ್ಲ ಅನ್ನೋದು ಅಲ್ಲ, it's about that, it's about ಆ ಸಿಚುಯೇಷನ್ ಹೆಂಗಿದೆ ಅಂತ. but ನಾವು ನಮ್ಮ ಸೈಡ್ ಇಂದ ಸಿಚುವೇಶನ್ ಯಾವ ಸಿಚುವೇಶನ್ ಅಲ್ಲಿ ಅವ್ರು ಹೇಳಿದ್ದಾರೆ ಅಂತ. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ ನ ಬಿಡದಿರೋದೇ ಮಿಡಲ್ ಕ್ಲಾಸ್ ಬುದ್ಧಿ ಆದ್ರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. then we say ಯಾವಾಗ್ಲೂ ಹುಡುಗರೇ ಕರಿಯರ್ ಸ್ಯಾಕ್ರಿಫೈಸ್ ಮಾಡ್ಬೇಕಾ, ನೀವ್ ಮಾತ್ರ ನಿಮ್ ಫ್ಯಾಮಿಲಿ, ನಿಮ್ ಏರಿಯಾ, ನಿಮ್ ಫ್ರೆಂಡ್ಸ್ ಅಂತ, which is true. ಬರದೇ ಹೆಣ್ಮಕ್ಳು ನಿಮ್ಮನೆ ಅಂತ ಅದೇ ನಾವೆಲ್ಲ ಬಿಟ್ಟು ಅದೇ ಇದೇ ತರಾನೇ
ಸೊ ಹಂಗೆ ದೊಡ್ಡ ನಾವು ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅನ್ನೋದು ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಗೋಪಿಕಾ ಮಾಡಿರೋ ತರ ಕ್ಯಾರೆಕ್ಟರ್ಸ್ ಸಿಕ್ಕಿದ್ರೆ ಐ ಥಿಂಕ್ it's good, yeah, but it is a reality of both sides, which is why it's a very important ನಾವು relationship. ಮಾಡ್ಕೊಂಡು ನಾವ್ ಹೇಳ್ತೀವಿ, ನಾವು ಹುಡುಗರು ಹುಡುಗಿ ಮುಖ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಡ್ತೀವಿ. ಅವಾಗ ಅವರು Then I will say ನೀವ್ ಯಾವಾಗ ಮನ್ಸ್ ನೋಡ್ಬಿಟ್ಟು ಇಷ್ಟ ಮಾಡಿದ್ರ ಅದಾದ್ಮೇಲೆ ನಮ್ದು ಐ ಸೇಯಿಂಗ್ ದಟ್ ನೀವ್ ಯಾವಾಗ ಮನ್ಸ್ ನೋಡ್ಬಿಟ್ಟು ಇಷ್ಟ ಮಾಡಿದ್ರ ಅದೆಲ್ಲ ಕರೆಕ್ಟೇ ಅಲ್ವಾ? ಲೈಕ್ ದಟ್ಸ್ ಫುಲ್ ಫಿಗರ್ ಮೇಂಟೈನ್ ಮಾಡಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು, ಅದನ್ನ ನೋಡಿ ನೀವು ಫ್ರೆಂಡ್ಸ್ ಹತ್ರ ತೋರಿಸಿ ನೀವು ಬಿಲ್ಡಪ್ ಕೊಡ್ಬೇಕು, ಅದಕ್ಕೆ ಅಂತ ಏನೋ ಅಂತಾರೆ. ಸತ್ಯ ಅಲ್ವಾ? ಅದೇ ಏನೋ ಸಾಲ್ವ್ ಮಾಡ್ಕೋಣ ಅಂತ ಬಂದಿದ್ದೆ, ಈ ತರ ಎಲ್ಲ ರೆಡಿ ಆಗ್ಬಿಟ್ಟಿದ್ದೀರಾ, ಆಯ್ತು ಇದೆ ಹೇಳ್ಬಿಟ್ಟು ನೆಕ್ಸ್ಟ್ ಇದೆ ಫುಲ್ ಧಮಾಕ. ನೀವು ಒಂದ್ ಟೈಮಲ್ಲಿ ಅಂದ್ಕೊಂಡಿದ್ರು ಕರೆಕ್ಟ್ ಅಲ್ವಾ, ನಾನು ಹಿಂಗೆ ಯೋಚನೆ ಮಾಡಿದ್ದೆ ಅಂತ ಅನ್ಕೊಂಡಿದ್ರಿ. ಅನ್ಕೊಂಡಿಲ್ಲ. ಹುಡುಗರು ಜೆನ್ಯೂನ್ ಆಗಿ ಬ್ಯೂಟಿಗಿನ ನೆಮ್ಮದಿ ಇಂಪಾರ್ಟೆಂಟ್ ಅಂತ ನೋಡ್ತಾರೆ. ಬ್ಯೂಟಿ ಇವತ್ತಿರುತ್ತೆ ನಾನು ಹೋಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಗೊತ್ತಿರೋದು ನೆಮ್ಮದಿ ಇಂಪಾರ್ಟೆಂಟ್. See, ಅವರೇ they are only laughing. ಅಲ್ಲ ನಗಿತಾ ಇರೋದ್ರೆ ಅವ್ರಿಗೆಲ್ಲರಿಗೂ ಅದು ಕನೆಕ್ಟ್ ಆಗುತ್ತೆ. ಅವ್ರಿಗೆ ಗೊತ್ತಾಗಿದೆ ಈ ತರ ಯೋಚನೆ ಎಲ್ಲ ಯಾವ ಹುಡುಗಿರಿಗೆ ನೀವು ಇದು ಇಂಟರ್ವ್ಯೂ ಇದು ಮಾಡಿ ಬ್ಯೂಟಿನ ನೆಮ್ಮದಿನ ಅಂತ ಖಂಡಿತ ಸಿನಿಮಾ ನೋಡಕ್ಕೆ ಸಿನಿಮಾ ನೋಡ್ಬಿಟ್ಟು ನೀವು ಮಾಡಿ. ಸಿನಿಮಾ ಒಪಿನಿಯನ್ ತಗೊಂಡ್ ಬರ್ತೀನಿ ಸರ್. ಇನ್ನ ಸಿನಿಮಾ ಅಂತ ಬಂದಾಗ ಈ ಕ್ವಶನ್ ನಾನು 3 ಜನಕ್ಕೂ ಕೇಳ್ತೀನಿ. ಯಾಕಂತ ಹೇಳಿದ್ರೆ ಅಂಡ್ ಮ್ಯಾಮ್ ನೀವು ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇರೋರು, ಇವರಿಬ್ರಿಗೂ ಮೋಸ್ಟ್ಲಿ ಅದು ಸೂಕ್ತ ಅಂತ ಅನ್ಸುತ್ತೆ. ಈಗ 2025 2026 ಏನಿದೆ, ಹೊಸೊಬ್ರಿಗೆ ಕೈ ಹಿಡ್ದಿದೆ ನಮ್ಮ ಕನ್ನಡ ಚಿತ್ರರಂಗ. ಅಂದ್ರೆ ಹೊಸ ಕಾಂಟೆಂಟ್ ಆಗಿರ್ಬೋದು ಅಥವಾ ಹೊಸ ಶೈಲಿಯಲ್ಲಿ ಬರ್ತಿರುವಂತಹ ಸಿನಿಮಾಗಳು, ಎಕ್ಸ್ಪೆರಿಮೆಂಟ್ಸ್ ಏನ್ ಮಾಡ್ತಿದ್ದಾರೆ ಹೊಸಬ್ರು, ಅವರಿಗೆ ಎಲ್ಲೋ ಒಂದ್ ಕಡೆ 25-26 ಪ್ಲಸ್ ಆಗ್ತಿದೆ, ಅದ್ರಲ್ಲೂ 26 ಪ್ಲಸ್ ಆಗ್ತಿದೆ. ಸೊ ಈ ಟೈಮ್ ನಲ್ಲಿ ನಿಮ್ ಸಿನಿಮಾ ಬರ್ತಿದೆ, ಹೊಸಬ್ರ ಸಿನಿಮಾ, ಇದು ಪ್ಲಸ್ ಆಗತ್ತೆ ಅಂತ ಅನ್ಸುತ್ತೆ. ನಿಮ್ ಸಿನಿಮಾಗೆ ಇರುವಂತಹ ಪ್ಲಸ್ ಕ್ವಾಲಿಟೀಸ್ ಏನು ಅನ್ನೋದು ನೀವಿಬ್ರು ಹೇಳ್ಬೇಕು ಅಂಡ್ ಅವರು ಹೇಳ್ಬೇಕು. ನಮ್ಮ ಸಿನಿಮಾನಲ್ಲಿರೋದು ಪ್ಲಸ್ ಕ್ವಾಲಿಟಿ ಏನು ಅಂದ್ರೆ ಮೇಡಮ್, ಅದೇ ಕಂಟೆಂಟ್ ಮೇಡಮ್. ಇಷ್ಟು ಚೆನ್ನಾಗಿ ಇಷ್ಟು ಎಫರ್ಟ್ಸ್ ಹಾಕಿ ಒಂದು ಪ್ಲ್ಯಾಂಡ್ ಆಗಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ತುಂಬ ಇದೆ. ಸ್ಮಾರ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್, ನಾವು ಯಾವಾಗಲೂ ನಂಬಿರೋದೇ ಹಾರ್ಡ್ ವರ್ಕು. ಅದರಲ್ಲಿ ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ತುಂಬ ಜನದ ಕಷ್ಟ. ಈಗ ಹೊಸ ಪ್ರೊಡ್ಯೂಸರು ಒಬ್ರು ಬಂದು, ನಾವು ಈಗ ಬಿಸ್ನೆಸ್ ಆಗಿರ್ಬೋದು ಏನೋ ಚಿಕ್ಕ ವಯಸ್ಸಿಂದ ನೋಡಿದ್ದೀವಲ್ಲ, ಕಷ್ಟ ಸುಖಗಳು ನೋಡಿರೋದ್ರಿಂದ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಖರ್ಚು ಮಾಡೋದು ತುಂಬ ಈಸಿ. ಖರ್ಚು ಮಾಡುವಾಗ ಲಕ್ಷ ಇದ್ರೂ 1 ಲಕ್ಷ ಅಷ್ಟೇನಾ ಅಂತ, ಸಂಪಾದನೆ ಮಾಡೋಕೆ 1 ರೂಪಾಯಿ ಅನ್ನೋದು ವ್ಯಾಲ್ಯೂ ತೋರಿಸ್ಕೊಟ್ಬಿಡ್ತಾರೆ ಜನನೇ. ಸೊ ಆ ಥರ ಇದೆ. ಆ ಥರ ಸಿಚುವೇಶನಲ್ಲಿ, ಈಗಿರೋ ಸಿಚುವೇಶನಲ್ಲಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಬೇರೆ ಬಿಸ್ನೆಸ್ಗಳು ಮಾಡಿದೆ, ಇದು ಒಂದು ಪ್ಯಾಷನ್ ಇರೋರು ಮಾತ್ರ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೋದು. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಕಷ್ಟ ಇದೆ. ಸಕ್ಸಸ್ ರೇಟು ತುಂಬ ಕಡಿಮೆ. ರಿಸ್ಕ್ ಈಸ್ ವೆರಿ ಹೈ, ರಿವಾರ್ಡ್ ಈಸ್ ಆಲ್ಸೋ ವೆರಿ ಹೈ. ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬ ಪೀಕಲ್ಲಿರೋಂಥ ಒಂದು ಫೀಲ್ಡ್ ಇದು. ಪ್ರೊಡ್ಯೂಸರ್ಗಾಗಿರ್ಬೋದು, ಆ್ಯಕ್ಟರ್ಸ್ಗಾಗಿರ್ಬೋದು, ಎಲ್ಲ ರಿಸ್ಕು ತುಂಬ ಹೈ. ಗೆದ್ದರೂ ಅಷ್ಟೇ ಮೇಲೆ ಹೋಗ್ತೀವಿ, ಹೊಡೆದ್ರೂ ಏಟು ಅಷ್ಟೇ ತಡ್ಕೊಳೋ ಕೆಪಾಸಿಟಿ ಇರಬೇಕು. ಸೊ ಅದೆಲ್ಲ ಗೊತ್ತಿದ್ದು ಪ್ಯಾಷನೇಟಾಗಿ ಬಂದಿದ್ದೀವಿ. ಈ ಸಿನಿಮಾ ಕಂಟೆಂಟು ತುಂಬ ಸಖತ್ತಾಗಿ ಬಂದಿದೆ. ನೀವು ಟೀಸರ್ ನೋಡಿದ್ರೆ ನಮ್ಗೆ ರೆಸ್ಪಾನ್ಸ್ ಇಂದಾನೆ ಗೊತ್ತಾಗ್ತಾ ಇದೆ ಅಲ್ವಾ, ಅಷ್ಟು ಜಿನ್ಯೂನ್ ಆಗಿ ಮಾಡಿದ್ದೀವಿ ಎಲ್ಲ. ಸಖತ್ತಾಗಿ ಮಾಡಿದ್ದಾರೆ ಮೇಡಮ್. ಅನೂಪ್ ಸಿಲ್ಲಿಂಗ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ನಮಗೆ ಅದು ಆಲ್ಫಾ ಟೀಸರಲ್ಲಿ ಲಾಸ್ಟಲ್ಲಿ ಇದೇನು ಬಂತು ಅವಾಗಲೇ ಫುಲ್ ಅಪ್ರಿಷಿಯೇಷನ್ ಸಿಕ್ಕಿತ್ತು. ಅದರಲ್ಲೂ ಆಲ್ಫಾ ಟೈಟಲ್ ಸಾಂಗ್ ಅಂತೂ ಇವರು ಹೇಳ್ತಾ ಇರ್ತಾರೆ, ನಮಗೆ ಅದಂತೂ ಸಖತ್ ಇಷ್ಟ ಆಗಿದೆ, ಆಲ್ಫಾ ಟೈಟಲ್ ಟ್ರ್ಯಾಕ್ ಅಂತೂ ಸಖತ್ ಇಷ್ಟ ಆಗಿದೆ ಅಂತ. ಸೊ ಈ ಥರ ಎಲ್ಲರೂ ಒಂಥರ ಕಷ್ಟವಿದ್ದು ಮಾಡಿರೋ ಟೆಕ್ನಿಷಿಯನ್ಸು, ಅದ್ರ ಜೊತೆಗೆ ಒಂದು ಜಿನ್ಯೂನ್ ಎಫರ್ಟ್ಸು, ಆ್ಯಕ್ಟರ್ಸ್ಗಾಗಿರ್ಬೋದು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಎಲ್ಲರೂ ಹಂಗೆ ಮಾಡ್ತಾರೆ. ಬಟ್ ಅಮೌಂಟ್ ಆಫ್ ಎಫರ್ಟ್ ಇದೆಲ್ಲ ಅದು ಟೀಸರಲ್ಲಿ ಸಾಂಗ್ಸಲ್ಲಿ ಗೊತ್ತಾಗುತ್ತೆ. ಅಷ್ಟು ಎಂಟರ್ಟೈನ್ಮೆಂಟು, ಆ ಟೇಸ್ಟು ಈಗಿನ ಜನಕ್ಕೆ, ಫ್ಯಾಮಿಲಿಗೆ ಎಲ್ಲದೂ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ದೇವ್ರ ಆಶೀರ್ವಾದದಿಂದ ಇಲ್ಲಿವರೆಗೂ ಬರೋಕ್ಕಾಗ್ತಿಲ್ಲ ಅಂತ ನನ್ನ ಫೀಲಿಂಗು. ದೇವ್ರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಎಲ್ಲನೂ ಪಾಸಿಟಿವ್ ಆಗಿ ಆಗ್ತಾಯಿದೆ. ಸೊ ಆಬ್ವಿಯಸ್ಲಿ ಗೆಲ್ತೀವಿ ಅಂತ ಒಂದು ನಂಬಿಕೆ, ಜನ ಗೆಲ್ಲಿಸ್ತಾರೆ ಅಂತ, ಚೆನ್ನಾಗಿರೋ ಸಿನಿಮಾ ಗೆಲ್ಲಿಸ್ತಾರೆ ಅಂತ ಜನಕ್ಕೆ. ಅದೇ ನಾನು ದಯಮಾಡಿ ಜನಕ್ಕೆ ಎಲ್ಲರೂ ಕೇಳ್ಕೊಳೋದು ಅಂದರೆ, ಟೀಸರು, ಸಾಂಗ್ಸು ಮತ್ತು ಟ್ರೈಲರ್ ರಿಲೀಸ್ ಆಗಿದ ತಕ್ಷಣ ನೋಡಿ, ದಯವಿಟ್ಟು ಟೀಸರ್ ಸಾಂಗ್ಸ್ ರಿಲೀಸ್ ಆಗಿದೆ, ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಟ್ರೈಲರ್ ರಿಲೀಸ್ ಆಗಿದ ತಕ್ಷಣ ಇದನ್ನು ಟ್ರೈಲರ್ನ ನೋಡಿ ಇಷ್ಟ ಆದಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ. ಇದೇ 20th ಥಿಯೇಟರ್ಸ್ಗೆ ಬರ್ತಾಯಿದ್ವಿ. ಇದು ಥಿಯೇಟ್ರಿಗಂತಾನೆ ಮಾಡಿರೋ ಸಿನಿಮಾ. ಇದಂತೂ ತುಂಬ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳಿ, ಥಿಯೇಟ್ರಿಗಂತಾನೆ ಮಾಡಿರೋ ಸಿನಿಮಾ. ಯಾಕಂದರೆ ಆ ಸೌಂಡ್ಸ್ ಆಗಿರ್ಬೋದು, ಆ ಸೌಂಡಿಂಗ್ ಆಗಿರ್ಬೋದು, ಮತ್ತು ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ, ಆ ವಿಜುವಲ್ಸು ಎಲ್ಲ ಬಿಗ್ ಸ್ಕ್ರೀನ್ಗೆ ತೆಗೆದಿರೋ ಸಿನಿಮಾ.
ಇದನ್ನ ಟಿವಿನಲ್ಲೋ ಅಲ್ಲಿ ನೋಡಿದ್ರೆ ಅಷ್ಟು ಮಜಾ ಬರಲ್ಲ. ಸೊ ಥಿಯೇಟರ್ಗೆ ಬಂದು ಅದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಹೊಸಬರಿಗೆ ದಯಮಾಡಿ ಎಲ್ಲರಿಗೂ ಬೇರೆ ಜನಕ್ಕೂ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಥಿಯೇಟರ್ಸ್ಗೆ ಕರ್ಕೊಂಬನ್ನಿ. ನೀವು ಥಿಯೇಟ್ರಲ್ಲಿ ಮಾಡೋ ಒಂದು ಥಿಯೇಟ್ರಲ್ಲಿ ಮಾಡೋ ಸೌಂಡು ಇನ್ನು 4 ಥಿಯೇಟ್ರವರು ಈ ಸಿನಿಮಾ ಹಾಕಿ ಓಡಿಸ್ಬೇಕು. ಸೊ ಆ ಥರ ಒಂದು ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ನೀವಿಬ್ರು ಹೇಳಿ, ಈಗ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಇಡೀ ಪ್ರಪಂಚನೇ ನಮ್ ಕಡೆ ನೋಡ್ತಾ ಇದೆ. ಯಾಕಂದ್ರೆ ಒಂದು ಬೆಂಚ್ ಮಾರ್ಕ್ ಆಲ್ರೆಡಿ ಸೆಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿ ಹೀರೋಸ್ಗಳೇ. ಸೊ ಈ ತರ ಒಂದು ಸಿಚುಯೇಷನ್ ಅಲ್ಲಿ ಅಂದ್ರೆ ಇಡೀ ಪ್ರಪಂಚ ನಮ್ಮ ಕನ್ನಡ ಸಿನಿಮಾನ ನೋಡ್ತಿದೆ ಅಂದ್ರೆ ಅದು ನಮ್ ಕನ್ನಡಿಗರಿಗೆ ಹೆಮ್ಮೆ ಆಗತ್ತೆ. ಸೊ ಇಂಥ ಟೈಮಲ್ಲಿ ಒಂದು ಸಿನಿಮಾ ಬರ್ತಿದೆ ಅಂದಾಗ ಜನ ಯೂಶಲ್ ಆಗಿ ಅಂದ್ಕೊಂತಿರ್ತಾರೆ ಯಾಕೆ ನೋಡ್ಬೇಕು, ಏನಕ್ಕೆ ನೋಡ್ಬೇಕು ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇದೆ, ಇನ್ನು ಹೆಲ್ದಿ ವೇ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಯಾಕೆ ನೋಡ್ಬೇಕು ಅನ್ನೋದು ಹೇಳ್ಬಿಡಿ, ಯಾವತ್ತು ರಿಲೀಸ್ ಆಗ್ತಿದೆ ಅನ್ನೋದನ್ನು ಹೇಳ್ಬಿಡಿ. ಅಂದರೆ ತುಂಬ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ, ಎಲ್ಲ ಥರದ್ದು ಎಮೋಷನ್ಸ್ ನೋಡ್ಬೋದು ನೀವು. ಕಾಮಿಡಿ ಆಗಲಿ, ಆ್ಯಕ್ಷನ್ ಆಗಲಿ, ಡಾನ್ಸ್, 3 ಜನನೂ ತುಂಬ ಎಫರ್ಟ್ಸ್ ಹಾಕಿ ಡಾನ್ಸ್ ಮಾಡಿದ್ದೀವಿ. ಸೊ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಒಳ್ಳೆ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಒಂದು ಫುಲ್ ಮೀಲ್ಸ್ ತಿಂದರೆ ನಿಮಗೆ ಯಾವ ಒಂದು ಖುಷಿ ಫೀಲಿಂಗ್ ಸಿಗುತ್ತೋ ಆ ಒಂದು ಖುಷಿ ಫೀಲಿಂಗ್ ಜೊತೆಗೆ ಆಚೆ ಬರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ February 20th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಥಿಯೇಟರ್ಸಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಚಿಕ್ಕ ಸ್ಕ್ರೀನಲ್ಲಿ ನಾವು ಟ್ರೈಲರ್ ಅಥವಾ ಟೀಸರ್ ಯಾವುದೇ ಇವಾಗ ಬಿಡುಗಡೆ ಮಾಡಿದ್ರು ಇಷ್ಟು ಒಂದು ಗೂಸ್ ಬಂಪ್ಸ್ ಫೀಲಿಂಗ್ ಬರ್ತಾರೆ. ನೀವು ನೋಡಿರ್ತೀರಾ, ನಿಮಗೂ ಇಷ್ಟ ಆಗಿರುತ್ತೆ. ಅದನ್ನು ನೀವು ಥಿಯೇಟರಲ್ಲಿ ಹೋಗಿ ನೋಡಿದ್ರೆ ಅದು ಇನ್ನೂ ಒಂದು 10ರಷ್ಟು ಹೆಚ್ಚು ಎನ್ಹ್ಯಾನ್ಸ್ ಆಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಅಂತ ಕೇಳಿ. No, like they've said, content is king at the end of the day. So now movie ali, that is the main thing. And even though we are newcomers, we also have many senior artists in the team, but we have all put in the same level of effort. And one more thing I want to say is now tumba we are respecting the audience's time as well, because if someone 2.5 hours if they're coming and watching a movie, you have a responsibility as an actor to at least num part madake to entertain them to the fullest. So that's why we have great music, we have dance, we have action, romance, everything. So in terms of what we are delivering to the audience, by God's grace we've done well is what we feel, because the team is also so good. Now not just 3 of us, but the extended team of Alpha, ellaru everyone's done really well. So yeah, I request ellaru please February 20th ಗೆ ಥಿಯೇಟರ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡಿ. ನಾವು ಕನ್ನಡಕ್ಕಂತ ಸಿನಿಮಾ ಮಾಡಿದ್ದು, ಬಟ್ ನಮ್ಮದು ಕ್ವಾಲಿಟಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇತ್ತು. ಬಟ್ ನಾವು ಹೊಸಬರಾಗಿರೋದ್ರಿಂದ ಕನ್ನಡಕ್ಕೆ ಸಾಕು, ಬಜೆಟು ಅದೆಲ್ಲ ನೋಡ್ಕೊಂಡು ಕನ್ನಡಕ್ಕೆ ಸಾಕು ಅಂತಲೇ ಮಾಡಿದ್ದು. ಟೀಸರ್ ರಿಲೀಸ್ ಆಗಿದ ತಕ್ಷಣ, ಟೀಸರು ಸಾಂಗ್ಸ್ ರಿಲೀಸ್ ಆಗಿದ ತಕ್ಷಣ ತೆಲುಗುಯಿಂದ ಆಂಧ್ರ ಪ್ರದೇಶ್, ತೆಲಂಗಾಣ ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ಸ್ ಕಾಲ್ ಮಾಡಿ ತುಂಬ ಸಖತ್ತಾಗಿದೆ, ಇಲ್ಲಿ ಥಿಯೇಟ್ರಿಕಲ್ ರಿಲೀಸ್ ಮಾಡಿ ಅಂತ ಕೇಳಿದಾಗ ನಾವು ಇಲ್ಲ, ಅಲ್ಲಿ ಪ್ರಮೋಷನ್ಗೆ ಅದೆಲ್ಲ ನಮ್ಮದು ಬಜೆಟ್ ಎಲ್ಲ ಇದಾಗುತ್ತೆ, ಕನ್ನಡ ಅನ್ಕೊಂಡಿದ್ದೀವಿ, ಸಾಕು ಬಿಡಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಇಲ್ಲ, ನಮಗೆ ನಿಮ್ಮ ಸಿನಿಮಾ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇದೆ, ನಾವು ದುಡ್ಡು ಇದು ಮಾಡಿಕೊಂಡು ನಿಮ್ಗೆ ಒಳ್ಳೆ ಬಿಸ್ನೆಸ್ ಮಾತಾಡ್ತೀವಿ ಅಂತೇಳಿ ಅವ್ರು ಬಂದು ಅವರೇ ಥಿಯೇಟ್ರಿಕಲ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದೊಂದು ಪ್ಲಸ್ ಪಾಯಿಂಟು. ಅದು ಇನ್ನೂ ಕಾನ್ಫಿಡೆನ್ಸ್ ಬಂತು. ಈಗ 1 ಸ್ಟೇಟಲ್ಲಿ ಅಂದ್ಕೊಂಡಿದ್ವಿ, ಈಗ 3 ಸ್ಟೇಟಲ್ಲಿ ಆಗ್ತಾ ಇದೆ. ಇದು ಯಾವುದೇ ಸಿನಿಮಾಗೆ ಡಬ್ ಆಗಿದ್ರು ಅದು ಏನಾದ್ರೂ ಕನ್ನಡ ಸಿನಿಮಾನೇ. ನಾವು ಕನ್ನಡಕ್ಕಂತ ಮಾಡೋದು, ನಾವು ಕನ್ನಡಿಗರು ಯಾರಿಗಿಂತ ಕಡಿಮೆ ಇಲ್ಲ ಅಂತ KGF ಮುಖಾಂತರ ತೋರಿಸಿದ್ದಾರೆ. ನಾವು ಹಂಗೆ ಇವಾಗ ಈ ಪೋಸ್ಟರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ಜನ ಹೇಳಿದ್ರು ಇದು ಬಾಲಿವುಡ್ ಸ್ಟೈಲಲ್ಲಿದೆ, ಈ 6 ಪ್ಯಾಕು ಇದೆಲ್ಲ ಕನ್ನಡದಲ್ಲಿ ಕ್ರೇಜಿ ಅಂತೆಲ್ಲ ಅಂತಿದ್ರು. ಕನ್ನಡಿಗರು ಯಾರಿಗಿನ್ನ ಏನು ಕಡಿಮೆ ಇಲ್ಲ, ಅದಕ್ಕೋಸ್ಕರನೇ ಮಾಡಿದ್ದೀವಿ. ಈ ತೆಲುಗುನಲ್ಲೂ ಆಫರ್ ಸಿಕ್ಕಿದೆ, ಅಂದರೆ ಈಗ ಥಿಯೇಟ್ರಿಕಲ್ ರಿಲೀಸ್ ಅಲ್ಲೂ ಮಾಡ್ತಾ ಇದ್ದಾರೆ, ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ. ಈಗ ಇಲ್ಲಿ ಟ್ರೈಲರ್ ಆದಮೇಲೆ ಅಲ್ಲಿ ಲಾಂಚ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾವ್ದಾನ ಲ್ಯಾಂಗ್ವೇಜಸಲ್ಲಿ ಬಂದರೆ ಅದು ಆಫರ್ನ ಅಕ್ಸೆಪ್ಟ್ ಮಾಡ್ತೀವಿ. But it depends, no, on if the audience is able to go to the theatre. Only then can we encourage newcomers as well, right? Now ಇವಾಗ ಹೇಳ್ತಾ ಇರೋ that newcomers should come into the industry, but we can only move forward if the audience ಅವರು ಥಿಯೇಟರಲ್ಲಿ ಹೋಗ್ಬಿಟ್ಟು ಮೂವಿ ನೋಡೋಕ್ಕೆ ಆಗುತ್ತೆ. Only then we can encourage them. So like he said, if we want to take it to a pan India level, please everyone should go to the theatre and watch it. It's a movie made for that. ಕಾಂಟೆಂಟ್ ಮಾಡಿರ್ತಾರೆ, ಬಟ್ ಥಿಯೇಟರಲ್ಲಿ ಮಿಸ್ ಮಾಡ್ಬಿಡ್ತಾರೆ. OTTಗೆ ಬಂದಿದ ತಕ್ಷಣ ಅದನ್ನ ಹೋಗಿ ನೋಡಿ, ಓ ಶಿಟ್ ವಿ ಮಿಸ್ಡ್ ಇಟ್ ಇನ್ ದ ಥಿಯೇಟರ್ಸ್ ಅಂತ ಆ ಥರ ಮಾಡ್ಕೊಂಬಾರ್ದು ಅಂತ. ಎಕ್ಸಾಂಪಲ್ ಉಗ್ರಮ್ ಎಂಥ ಸಿನಿಮಾ, ಲವ್ ಮಾಕ್ಟೇಲ್, ಉಗ್ರಂ ಎಲ್ಲ. ಸೊ ಆ ಥರ ಆಗ್ಬಾರ್ದು ಅಂತ ಅಷ್ಟೇ. ಈಗ ನಮಗೆ ನೋಡಿ ಟೀಸರು ಇದು ನಿಮಗೆ ಗೊತ್ತಾಗುತ್ತೆ. ಈಗ ನಮ್ಮ ಕನ್ನಡಿಗರಲ್ಲಿ ಕೇಳ್ಕೊಳೋದು ಇಲ್ಲಿ ಮಾಡೋ ಸೌಂಡು ಅಲ್ಲೆಲ್ಲನೂ ರೀಸೌಂಡ್ ಆಗಬೇಕು ವಾವ್ ಅನ್ನೋ ಥರ. ಸೊ ಆ ಥರ ಆದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ಮೇಡಮ್, ಥಿಯೇಟರ್ಸ್ ಬಂದು ನೋಡಿ, ಆದಷ್ಟು ವೀಡಿಯೋಸ್ ಮಾಡಿ ಶೇರ್ ಮಾಡಿ.
ಈಗ ಈ ಸಿನಿಮಾದು ಟ್ರೈಲರು ಟೀಸರು ಸಾಂಗ್ಸು ಯಾರು ನೋಡ್ತಾರೆ ಅವರೆಲ್ಲರಿಗೂ 100% ಇಷ್ಟ ಆಗುತ್ತೆ. ಬಟ್ ನೋಡ್ಸೋ ಜವಾಬ್ದಾರಿ ನೀವು ಆಲ್ರೆಡಿ ನೋಡಿರೋರು, ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಮ್ಯಾಕ್ಸಿಮಮ್ಮು. ಸೊ ಇದೊಂದು ಸಿನಿಮಾಗೆ ಮಾಡಿದ್ರೆ ನಾವು ಒಬ್ರು ಗೆದ್ದಂಗಲ್ಲ, ಈ ಸಿನಿಮಾನಲ್ಲಿ ವರ್ಕ್ ಮಾಡಿರೋರು ಮಾತ್ರ ಗೆದ್ದಂಗಲ್ಲ, ಅವ್ರ ಫ್ಯಾಮಿಲಿಗಳು ಅಷ್ಟೇ ಗೆದ್ದಂಗೂ ಅಲ್ಲ. ನಮ್ಮ ಥರ ಏನೋ ದೊಡ್ಡದಾಗಿ ಕನ್ಸಿಟ್ಕೊಂಡು ಬಂದವರು, ಅವ್ರ ಪ್ಯಾಷನ್ನ ಫಾಲೋ ಮಾಡಬೇಕು ಅಂತ ಬಂದವರು, ಏನೋ ರಿಸ್ಕ್ ತೊಗೊಂಡವರು ಫಿಲ್ಮ್ ಇಂಡಸ್ಟ್ರಿಗೆ ಆಗಿರ್ಬೋದು. ಈಗ ಒಂದು ಪಾಸಿಟಿವ್ ಎಕ್ಸಾಂಪಲ್ ಸೆಟ್ ಮಾಡಿದ್ರೆ, ಈಗ ನಾವು ಬರಬೇಕಾದ್ರೆ ಯಾರೋ ದುನಿಯಾ ವಿಜಯ್ ಸರೋ ಇಲ್ಲ ಶ್ರೀಮುರಳಿ ಸರೋ ಆ ಥರದವ್ರು ನೋಡಿಕೊಂಡು ನಾವು ಬಂದಿರ್ತೀವಿ, ನೋಡಿ ಹೆಂಗೆ ಅವ್ರ ಜರ್ನಿ ಎಲ್ಲ ಅಂತ. ನಾವು ಆ ಥರ ಒಂದು ಪಾಸಿಟಿವ್ ಎಕ್ಸಾಂಪಲ್ ಆಗಬೇಕು. ಈ ಜನ್ರೇಷನಲ್ಲಿ ನಾವು ಈಗ ಒಂದು 5-10 ಇಯರ್ಸಿಂದ ಯಾರೋ ಹೀರೋಗಳು ಆ ಥರ ಬಂದು ಏನು ಚೆನ್ನಾಗಿ ಅಂದರೆ ಅಷ್ಟು ಸ್ಟ್ಯಾಂಡ್ ಆಗಿ ಅಂದರೆ ಅವರಿಂದ ಇನ್ಸ್ಪೈರ್ ಆಗಿ ಬರೋ ಅಂಥದ್ದು ಇದಿಲ್ಲ. ಸೊ ಈ ಸಿನಿಮಾ ಏನಾದರೂ ಆ ಥರ ಆದರೆ ಇನ್ನೊಂದು ಅಷ್ಟು ಜನ ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ, ಸೊ ಆ್ಯಕ್ಟರ್ಸ್ ಬರ್ತಾರೆ, ಸೊ ಪ್ರೊಡ್ಯೂಸರ್ಸ್ ಬರ್ತಾರೆ, ನೋಡಪ್ಪ ಅದ್ರಲ್ಲಿ ಒಳ್ಳೆ ಚೆನ್ನಾಗಿ ಮಾಡೋದು ಅಂತ ಇನ್ನಷ್ಟು ಜನ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಬರ್ತಾರೆ. ಸೊ ಅದರಿಂದ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಹಾಗೆ ಪ್ರಾಮಿಸಿಂಗ್ ನಟ ಆಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಹಾಗೆ ನೀವು ಈಗಾಗಲೇ ನೀವು ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಕನ್ನಡದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಂಡ್ ಆಲ್ಫಾ ಸಿನಿಮಾಗೆ ಎಲ್ಲ ಯಶಸ್ಸು ಸಿಗ್ಲಿ, ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ಲಿ ಅಂತ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್.